ಹಸಿ ಕಡಲೆಯ ಸೀಸನ್ ಆಗಿರೋದ್ರಿಂದ ಇವತ್ತು ಹಸಿ ಕಡಲೆಯ ಒಂದು ಗ್ರೇವಿ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ಲು ಹಾಗೂ ನೀವು ನಂಬಲ್ಲ ಇಷ್ಟು ರುಚಿಯಾಗುತ್ತೆ ಅಂತ. ನೋಡಿ, ಈ ರೀತಿಯಾದ ಒಂದು ಗ್ರೇವಿನ ನಾವು ಮಾಡ್ಕೋಬೋದು, ಅದು ಹಸಿ ಕಡಲೆಯಲ್ಲಿ. ಇಲ್ಲಿ ನೆನೆಸಿದ ಕಡಲೆಯಲ್ಲೂ ಕೂಡ ನಾನು ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ. ಬಟ್ ಈ ಹಸಿ ಕಡಲೆದ ಒಂದು ರುಚಿನೇ ಬೇರೆ ಇರುತ್ತೆ. ಬನ್ನಿ ಫಸ್ಟ್ ಈಗ ಹಸಿ ಕಡಲೆನ ಬಿಡಿಸ್ಕೊಳ್ಳೋಣ. ಹಸಿ ಕಡಲೆ ಎಲ್ಲ ಬಿಡಿಸಾದ್ಮೇಲೆ ಒಟ್ಟುಗೂಡಿಸಿ ಅದನ್ನು ಒಂದ್ಸರಿ ಕ್ಲೀನಾಗಿ ತೊಳೆದು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ವ ಗಿಡಕ್ಕೆ. ನಂತರದ್ದು ಒಂದು ಪ್ಯಾನ್ ಬಿಸಿ ಮಾಡಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕಿದ್ದೀನಿ. ಈ ವಿಡಿಯೋ ಸ್ವಲ್ಪ ಕಟ್ಟಾಯಿತು, ಅದರಿಂದ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಂಪಲ್ ಏನಿಲ್ಲ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ರುಬ್ಕೊಳ್ಳೋಕೆ ಹಾಕ್ತಿರೋದು, ಅದರಿಂದ ಸ್ವಲ್ಪ ದೊಡ್ಡ ಇದ್ರೂ ತೊಂದರೆ ಇಲ್ಲ. ನೋಡಿ, ಈರುಳ್ಳಿನೂ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮನೇಲಿರುವ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಿರುವಂಥದ್ದು, ಬೇರೆ ಏನೂ ನಾನು ಜಾಸ್ತಿ ಆ್ಯಡ್ ಮಾಡ್ತಾ ಇಲ್ಲ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಟೊಮೆಟೊ ಸಣ್ಣದಾಗಿ ಇರಬೇಕು ಅಂತಿಲ್ಲ, ರುಬ್ಬೋದ್ರಿಂದ ಮೀಡಿಯಮ್ ಆದರೆ ಸಾಕು. ಅದು ರುಬ್ಬಕ್ಕೆ ಈಸಿಯಾಗಿ ನಾನು ಗ್ರೈಂಡರಲ್ಲಿ ರುಬ್ಬೋದ್ರಿಂದ ತುಂಬ ದೊಡ್ಡದಾದರೆ ಅದರಲ್ಲಿ ಗ್ರೈಂಡರ್ ತಿರುಗೋದಿಲ್ಲ ಅದರಿಂದ. ಆದರೆ ಮತ್ತೇನಂದರೆ ಮಿಕ್ಸಿಯಲ್ಲಿ ಹಾಕೋದಕ್ಕಿಂತ ಗ್ರೈಂಡರಲ್ಲಿ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ, ಯಾಕಂದರೆ ಕಲ್ಲಿಂದ ರುಬ್ಬಿರುತ್ತಲ್ವ ಅದರಿಂದ. ಮಿಕ್ಸಿಯಲ್ಲಿ ಆಲ್ರೆಡಿ ರುಬ್ತಾನೆ ಮಸಾಲೆ ಸುಮಾರು ಬುರುಗು ಬಂದು ಬಿಸಿಯಾಗಿರುತ್ತೆ. ನೋಡಿ, ಈಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಇದಕ್ಕೆ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಚಮಚದಷ್ಟು ಧನಿಯಾ ಪೌಡ್ರು ಹಾಗೂ ಸ್ವಲ್ಪ ಅರಶಿನ ಪುಡಿ, ಹಾಗೆ ಒಂದು 1/4 ಚಮಚದಷ್ಟು ಇಲ್ಲಿ ಗರಂ ಮಸಾಲನ ಹಾಕಿದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನೀವು ಕಾಯಿ ತುರಿ ಬೇಡ ಅನ್ನೋರು ಗೋಡಂಬಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಗಸಗಸೆ ಬೇಕಾದರೆ ಹಾಕ್ಕೋಬೋದು. ನೋಡಿ, ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಫ್ರೈ ಮಾಡಬೇಕು ಅಂತಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ತೀನಿ ಅಷ್ಟೇ ನಾನು. ಇದು ತಣ್ಣಗಾದ್ಮೇಲೆ ಗ್ರೈಂಡರಲ್ಲಿ ನುಣ್ಣಗೆ ರುಬ್ಬಿಟ್ಕೊಳ್ತೀನಿ. ನಂತರ ಒಂದು ಕುಕ್ಕರಿಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಮತ್ತೇನು ಹಾಕಬೇಕು ಅಂತಿಲ್ಲ. ನಾನು ಇಲ್ಲಿ ಕಡಲೆಕಾಳನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಕಡಲೆಕಾಳು ಮತ್ತು ಇಲ್ಲಿ ಸಣ್ಣ ಆಲೂಗಡ್ಡೆ ಇರ್ತವಲ್ಲ, ಅದನ್ನು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇಲ್ಲಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಕಡಲೆಕಾಳು ಮತ್ತು ಆಲೂಗಡ್ಡೆದೊಂದು. ಇದನ್ನು ಸ್ವಲ್ಪ 1 ಅಥವಾ 2 ನಿಮಿಷಗಳ ಕಾಲ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಖಾಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ನೀವು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಸ್ವಲ್ಪ 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರದಲ್ಲಿ ನಾವು ರುಬ್ಬಿರುವಂಥ ಮಸಾಲೆಯನ್ನು ಹಾಕಬೇಕಾಗುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದೀನಿ. ಇವಾಗ ಮಸಾಲೆ ಕೂಡ ರುಬ್ಬಿ ರೆಡಿಯಾಗಿದೆ. ಈಗ ಇದನ್ನು ಮಸಾಲೆನ ಹಾಕ್ಕೊಳ್ಳೋಣ ನಾವು. ನೋಡಿ, ಎಷ್ಟು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ, ಇಷ್ಟು ನುಣ್ಣಗಿರಬೇಕಾಗುತ್ತೆ, ಅದು ಚೆನ್ನಾಗಿ ಬರುತ್ತೆ ಅದು ನುಣ್ಣಗಿದ್ರೆ ಅಂತಷ್ಟೇ. ಈಗ ಇದನ್ನು ಮಸಾಲೆಯನ್ನು ಹಾಕಿಬಿಟ್ಟು, ಈಗ ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ನೀರನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಬಟ್ ಗ್ರೇವಿ ಆಗಿರೋದ್ರಿಂದ ತುಂಬ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅದರಿಂದ ಸ್ವಲ್ಪ ಗಟ್ಟಿನೇ ಇರಬೇಕಾಗುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಯಾಕಂದರೆ ಮತ್ತೆ ಇಲ್ಲಿ ವಿಸಲ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರ್ತಾ ಹೋಗುತ್ತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ನೀರನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಬೇಕಾದರೆ ಮತ್ತೊಂದು ಸ್ವಲ್ಪ ನೀವು ಖಾರದ ಪುಡಿ ಬೇಕಾದರೆ ಹಾಕೋಬೋದು. ನೋಡಿ, ಇವಾಗ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ತುಂಬ ಬೇಗ ಆಗುವಂಥ ಒಂದು ರೆಸಿಪಿ ಇದು. ಈಗ ಸೀಸನ್ ಆಗಿರೋದ್ರಿಂದ ನೀವು ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೆ ಇಷ್ಟಪಡ್ತೀರಾ. ಇದನ್ನು ನೀವು ಒಣ ಕಡಲೆಯಲ್ಲೂ ಕೂಡ ಟ್ರೈ ಮಾಡ್ಕೋಬೋದು ಬೇಕಾದರೆ, ಅದನ್ನು ನೆನೆಸ್ಬಿಟ್ಟು. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈಗ ಉಪ್ಪು ಹಾಕಿ ಈಗ ವಿಸಲ್ ಅಂದರೆ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು 4ರಿಂದ 5 ವಿಸಲ್ನ ಹಾಕ್ಸ್ಕೊಬೋದು. ನಾನು 4 ವಿಸಲ್ ಹಾಕಿದ್ದೀನಿ. ಸ್ವಲ್ಪ ಬೆಳ್ತಿದ್ರೆ 5 ವಿಸಲ್ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ 4 ವಿಸಲ್ ಸಾಕು. ನೋಡಿ, 4 ವಿಸಲ್ ಆಗಿದೆ. ಓಪನ್ ಮಾಡಿದ್ದೀನಿ. ಎಣ್ಣೆ ಕೂಡ ನೋಡಿ ಯಾವ ರೀತಿಯಾಗಿ ಮೇಲ್ಗಡೆ ಬಂದು ನಿಂತಿದೆ ಅಂತ. ನಿಮಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನಿಸ್ಬೋದು ಇದರೊಳಗೆ, ಅದರಿಂದ ಒಂದು ಬೇರೆ ಪ್ಯಾನಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಕೂಡ ತುಂಬ ರುಚಿಯಾಗಿದೆ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಆಶಿಸ್ತೇನೆ. ನೋಡಿ, ಇವಾಗ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸಿಂಪಲ್ಲಾಗಿ ಹಸಿ ಒಂದು ಕಡಲೆಯ ಗ್ರೇವಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥದ್ದು, ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ,
ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.